ಕಂಠೀರವ ಸ್ಟುಡಿಯೋಸ್ ಸಂಸ್ಥಾಪಕ ಕಲಾ ಕಂಠೀರವ ದಿವಂಗತ ಟಿ.ಎಸ್. ಕರಿಬಸಯ್ಯ ಸೇವಾ ಟ್ರಸ್ಟ್ ವತಿಯಿಂದ ಅವರ ಪುತ್ಥಳಿ ಅನಾವರಣ ಮತ್ತು ಕಂಠೀರವ ಸ್ಟುಡಿಯೋಸ್ ವಜ್ರ ಮಹೋತ್ಸವ ಆಚರಿಸಬೇಕು ಅಂತ ಹೇಳಿ ಸುದ್ದಿಗೋಷ್ಠಿ ಕರೆದಿದ್ದೀವಿ. ಸುದ್ದಿಗೋಷ್ಠಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟರು, ಹಾಸ್ಯ ಕಲಾವಿದರು ಮತ್ತು ಪೋಷಕ ಕಲಾವಿದರ ಸಂಘದ ಕರ್ನಾಟಕ ಪೋಷಕ ಕಲಾವಿದರ ಸಂಘದ ಇತ್ತೀಚೆಗಷ್ಟೇ ಪುನರಾಯ್ಕೆಯಾಗಿರುವಂಥ ಡಿಗ್ರಿ ನಾಗರಾಜ್ ಅವರು ಇದ್ದಾರೆ. ಮತ್ತವರು ಕನ್ನಡ ರಾಜ್ಯೋತ್ಸವ ಹೆಸರುವಾಸಿಯಾದಂಥವರು, ಅಣ್ಣವ್ರ ಮನೆಯಲ್ಲಿ ಕೂರಿಸ್ಕೊಂಡಂಥವ್ರು, ಅವರು ಕೂಡ ನಮ್ಮ ಜೊತೆ ಸುದ್ದಿಗೋಷ್ಠಿಯಲ್ಲಿದ್ದಾರೆ. ಅದೇ ರೀತಿ ಕಂಠೀರವ ಸ್ಟುಡಿಯೋ ಸಂಸ್ಥಾಪಕ ಕಲಾ ಕಂಠೀರವ ಟಿ.ಎಸ್. ಕರಿಬಸಯ್ಯ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರಾದಂಥ ತಿಪ್ಪೂರು ದಯಾನಂದ ಅವರು ಇದ್ದಾರೆ. ನಾನು ಅಧ್ಯಕ್ಷ ಗಣಿಸಿ ಸದಾನಂದ ಸ್ವಾಮಿ ಮಾತಾಡ್ತೀನಿ. ಇವತ್ತಿನ ಸುದ್ದಿಗೋಷ್ಠಿಯ ಉದ್ದೇಶ ಏನಪ್ಪ ಅಂದರೆ, ಈ 18ನೇ ತಾರೀಕಿಗೆ 60 ವರ್ಷ ತುಂಬುತ್ತೆ ಕಂಠೀರವ ಸ್ಟುಡಿಯೋಸ್ಗೆ. ಕನ್ನಡ ಚಿತ್ರರಂಗ ಸುಮಾರು 6 ದಶಕಗಳಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಏನೇನು ಚಿತ್ರೀಕರಣಗಳು ಮಾಡಿದ್ದಾರೆ ಅದಕ್ಕೆಲ್ಲ ಸಂಸ್ಥಾಪಕರು ನಮ್ಮ ತಿಟ್ಟೂರಿನ ಟಿ.ಎಸ್. ಕರಿಬಸಯ್ಯನವರು. ಅವರ ಪುತ್ಥಳಿನ ಕಳೆದ 9 ತಿಂಗಳ ಹಿಂದೆ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ರು ಕೂಡ ಇವತ್ತಿನವರೆಗೂ ಆ ಪುತ್ಥಳಿ ಅನಾವರಣ ಮಾಡಿಲ್ಲ. ಕಂಚಿನ ಪ್ರತಿಮೆಯನ್ನು ಇಟ್ಟಿದ್ದಾರೆ, ಅದನ್ನು ಡಾರ್ಪುಳಕ್ಕೆ ಮುಚ್ಚಿದ್ದಾರೆ. ಅವರ ನೆನಪಿನಾರ್ಥ ಒಂದು ವಜ್ರ ಮಹೋತ್ಸವ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡಬೇಕು. ಇದನ್ನು ಮತ್ತೆ ಮಾತಾಡ್ತೀನಿ. ನಮ್ಮ ಹಿರಿಯರು ಅರ್ಜೆಂಟಾಗಿ ನಾಗಣ್ಣ ತುಂಬ ಅರ್ಜೆಂಟಾಗಿ ಆದರೂ ಕರೆದಿದ್ದು ಗೌರವ ಕೊಟ್ಟು ಬಂದಿದ್ದಾರೆ. ಅವರ ಬಗ್ಗೆ ಕಂಠೀರವ ಸ್ಟುಡಿಯೋ ಬಗ್ಗೆ ಅವ್ರ ಒಡನಾಟದ ಬಗ್ಗೆ ಮಾತಾಡ್ತಾರೆ. ಕರಿಬಸಯ್ಯನವರ ಒಡನಾಟ, ನಾಗಣ್ಣವರ ಒಡನಾಟದ ಬಗ್ಗೆ ಕೂಡ ಮಾತಾಡ್ತಾರೆ. ಒಂದು ನಿಮಿಷ ಕೊಡು. ನಮಸ್ಕಾರ. ನಾನು ಕರಿಬಸಯ್ಯನವ್ರನ್ನ ಇವಾಗ ಇಂಡಸ್ಟ್ರಿಗೆ ಬಂದೆಲ್ಲ ನೋಡಿದ್ದು. ಇಂಡಸ್ಟ್ರಿಗೆ ಮುಂಚೆನೆ 52-53ನೇ ಇಸಲಿ ನಮ್ಮ ಅಪ್ಪವರು ಅವ್ರ ಸ್ನೇಹಿತರು. ನಮ್ಮ ಅಪ್ಪರು ನಮ್ಮ ತಾಯಿ ತೀರೋದ್ಮೇಲೆ ನಮ್ಮನ್ನು ಕರ್ಕೊಂಡು ನನ್ನನ್ನು ನಮ್ಮ ಅಪ್ಪರ ಇಬ್ಬರು ಕರಿಬಸಯ್ಯ ಹೋದು. ಏನೇ ಕೇಶವನ್ ಬಂದೆ ಅಂತಂದ್ರು ಅವರು. ಇಲ್ಲ ಸ್ವಾಮಿ, ನಮಗೆ ಯಾವುದೋ ಒಂದು ಇದು ಮಾಡಬೇಕು, ನಾಟಕ ಕಂಪ್ನಿಗೆ ಹೋಗ್ತೀರನೆಯ ಅಂತ. ಹೋಗ್ತೀರಿ. ಸುಬ್ಬಣ್ಣವ್ರ ಕಂಪ್ನಿಗೆ ಹೋಗ್ತೀರಾ? ಸುಬ್ಬಣ್ಣವ್ರ ಕಂಪ್ನಿಗೆ ಹೋಗ್ತೀರ ಒಂದು ಲೆಟ್ರ್ ಕೊಟ್ಟರು. ಆವಾಗಿಂದ ನನ್ನ ವೃತ್ತಿ ರಂಗಭೂಮಿ ಜೀವನ ಪ್ರಾರಂಭ ಆಯಿತು. ಆವಾಗಿಂದ ಕರಿಬಸಯ್ಯ ನೋಡ್ತಾ ಇದ್ದೀನಿ. ನಾನು ಇಂಡಸ್ಟ್ರಿಗೆ ಬಂದಮೇಲೆ ಅವರು ಡಿಗ್ರಿನ ಏನೇನೋ ಡಿಗ್ರಿ ಚೆನ್ನಾಗಿದೆಯಾ ಅಂತಂದವ್ರು ಮಾತಾಡ್ಸೋರು. ಭಾಳ ಹಳೆ ಪರಿಚಯ ಅಂದ್ಬಿಟ್ಟು ಅಂಥ ಒಂದು ಯಾವಾಗ ತೋರ್ಸ್ಕೊಂಡು ಕೋಟ್ ಹಾಕ್ಕೊಂಡಿರೋದು, ಫುಲ್ ಸೂಟು, ವಿಭೂತಿ, ಕನ್ನಡಕ. ಇಲ್ಲೇ ದೆಹಲಿನಗರದಲ್ಲಿ ಅವ್ರ ಮನೆ ಇದ್ದಿದ್ದು. ಅವ್ರ ರಸ್ತೆ ಬರ್ತಾಯಿದ್ದೆ ಜನಗಳೆಲ್ಲ ಅವ್ರನ್ನೇ ನೋಡೋರು. ಈ ಥರ ಇರೋರು ವ್ಯಕ್ತಿ ಅಂತ ಆಗ ಅನುಭವ ಅಂಥವರು ಸ್ಮರಣೆ ಇವತ್ತಿನೇನು ಕಂಠೀರವ ಸ್ಟುಡಿಯೋ ಸ್ಥಾಪಿತ ಕಟ್ಟಿದಂಥವರು. ಅವರು ಈಗಿನ ಪೀಳಿಗೆ ಅವರಿಗೆ ಗೊತ್ತಾಗಬೇಕು ಈ ಸ್ಟುಡಿಯೋ ಕಟ್ಟಿದ್ದಾರು, ಏನು, ಯಾವಾಗ, ಎಂಥ, ಇದೆಲ್ಲ ವಿಚಾರ ತಿಳ್ಕೊಳ್ಬೇಕು ಅಂತಂದರೆ ಅವ್ರ ಪುತ್ಥಳಿ ಅನಾವರಣ ಮಾಡಬೇಕು. ಹಾಗಾಗಿ ಅವ್ರ ವಿಚಾರನೆಲ್ಲ ಇಡೀ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ತಿಳಿಸ್ಬೇಕು. ಮರ್ತೋಗ್ಬಿಟ್ಟಿದ್ದಾರೆ ಭಾಳ ಜನ. ಹಾಗಾಗಿ ಅವರ ಪುತ್ಥಳಿನ ಅನಾವರಣ ಮಾಡಿ ಅವರಿಗೆ ಜ್ಞಾಪಕಿಸ್ತಿದ್ದಾರೆ. ಒಂದು ದೊಡ್ಡದೊಂದು ಬೋರ್ಡ್ ಇಟ್ಟು ಅಲ್ಲಿ ಅವರಿಗೆ ಪ್ರತಿ ದಿವಸ ಅವರಿಗೆ ಒಂದು ಗಮನ ಸಲ್ಲಿಸಬೇಕು ಅಂತ ನಾನು ಸರ್ಕಾರದವ್ರಿಗೆ ಕೇಳ್ಕೊಳ್ತೀನಿ. ನಮಸ್ಕಾರ.